ನಾನೇ 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 ಏಯ್, ಎಷ್ಟೇ ಕೊಬ್ಬು ನಿನ್ಗೆ? ಯಾವ ಧೈರ್ಯದ ಮೇಲೆ ಇದನ್ನೆಲ್ಲ ಮಾಡ್ದೆ? ಸತ್ಯ ಹೇಳೋದಕ್ಕೆ ಧೈರ್ಯ ಏನು ಬೇಕು? ಶಭಾಷ್. ನೀನ್ ಯಾವ ಗನಂತರಿ ಸತ್ಯ ಹೇಳಕ್ಕೆ? ಹುಟ್ಟಿದ ಅಪ್ಪ ಅಮ್ಮ ಹೇಳಲಿಲ್ಲ, ಪಾಪದ ಪ್ರಾಣಿ ಪ್ರಿನ್ಸಿಪಲ್ ಹೇಳಲಿಲ್ಲ, ನೀನ್ ಯಾವ ತೋಲ್ಲಾಂಡಿ? ಅದೇ ತಪ್ಪಾಗಿರೋದು. ಹೇಳ್ಬೇಕಾದವ್ರು ಮೊದ್ಲೇ ನಿನ್ ಕಿವಿ ಹಿಂದೆ ಹೇಳಿದ್ರೆ ನೀನ್ ಇವತ್ತಿಷ್ಟೊಂದು ಹದಗೆಡ್ತಿರ್ಲಿಲ್ಲ. ಏಯ್, ಇನ್ನೊಂದು ಮಾತಾಡಿದ್ರೆ ಸ್ಪಾಟ್ ಅಲ್ಲೇ ಉಡಾಯಿಸ್ಬಿಡ್ತೀನಿ. ಇದುವರೆಗೂ ಯಾಕಷ್ಟೇ ಯಾವನೋ ಎದುರಿಗಿಂತ ಬುದ್ಧಿ ಹೇಳೋದಿರ್ಲಿ, ಮಾತಾಡೋ ಧೈರ್ಯನೂ ಮಾಡಿರ್ಲಿಲ್ಲ. ಅದ್ರ ಬಗ್ಗೆ ಜಂಬ ಪಡ್ಬೇಡ. ದೇವ್ರು, ದೊಡ್ಡವರು, ಹೆತ್ತವರು ನಮ್ಮ ಮುಂದೆ ಬಂದ್ರೆ ನಾವು ಕೈ ಮುಗಿತೀವಿ. ಒಬ್ಬ ಕೊಲೆಗಾರ ಮುಖದ ಮುಂದೆ ಬಂದು ಪಿಸ್ತೂಲ್ ಹಿಡಿದು ಕೈ ಮುಗಿ ಇಲ್ಲಾಂದ್ರೆ ಕೊಂದು ಬಿಡ್ತೀನಿ ಅಂದ್ರೂ ಕೈ ಮುಗಿತೀವಿ. ಕೈ ಮುಗಿದೆಲ್ಲ ಒಂದೇ ಆದ್ರೂ ಅದ್ರ ಹಿಂದ್ಗಡೆ ಇರೋ ಭಾವನೆಗಳೇ ಬೇರೆ. ನಿನ್ ಫ್ರೆಂಡ್ಸ್ ಅನ್ಕೊಂಡಿರೋ ಇವರೆಲ್ಲ ನಿನ್ ದುಡ್ಡಿಗೆ, ನೀನ್ ಕೊಡ್ಸೋ ಪಾರ್ಟಿ ಆಸೆಗೆ ನೀನ್ ಏನಂದ್ರೂ ಚಪ್ಪಾಳೆ ತಟ್ತಾರೆ. ಆದ್ರೆ ಒಳ್ಳೇದನ್ ಹೇಳೋದಕ್ಕೆ, ನೀನ್ ತಪ್ಪಾಡ್ದ ತಪ್ಪು ಅಂತ ಹೇಳೋದಕ್ಕೆ ಇವ್ರಿಗೆ ಯಾರಿಗೂ ಧೈರ್ಯ ಇಲ್ಲ. ಅಂದ್ರೆ ನಿನಗೆ ಆ ಧೈರ್ಯ ಇದೆ ಅಂತನಾ? ಎಸ್, ಆ ಧೈರ್ಯ ನನಗಿದೆ. ಮೂರ್ಖರ ಬುದ್ಧಿ ಹೇಳೋದ್ ತಪ್ಪು ಅಂತ ಗೊತ್ತಿದ್ರು ನಿನಗ್ ಬುದ್ಧಿ ಹೇಳೋ ಕೆಲ್ಸ ನಾನ್ ಮಾಡ್ತಿದ್ದೆ. ಸಾಯ್ಸು. ನಿಮ್ಮಂತ ಶ್ರೀಮಂತರಿಗೆ ಮನುಷ್ಯನ್ ಬೆಲೆ, ಮನುಷ್ಯತ್ವದ ಬೆಲೆ, ಪ್ರೀತಿ ಬೆಲೆ, ವಿದ್ಯೆ ಬೆಲೆ ಇದೆಲ್ಲ ಗೊತ್ತಿಲ್ಲದೆ ಇರ್ಬೋದು. ಆದ್ರೆ ಬಡವ್ರಿಗೆ ಅದೇ ಆಸ್ತಿ. ಸ್ವಲ್ಪ ಈ ಕಡೆ ತಿರುಗು. ಅವನ್ ಯಾರು? ಕೋಟ್ಯಾಧಿಪತಿ ನಾರಾಯಣವರ ಒಬ್ಬನೇ ಮಗ. ಅವನ್ ಯಾಕೆ ಓದ್ಬೇಕು? ಯಾಕೆ? ಮೋತಿಲಾಲ್ ನೆಹರು ಅವ್ರಿಗೆ ಕೋಟ್ಯಾಂತರ ರೂಪಾಯಿ ಆಸ್ತಿ ಇದ್ರು ಅವ್ರ ಮಗ ಜವಾಹರ್ಲಾಲ್ ನೆಹರು ಓದ್ಲಿಲ್ವಾ? ಪ್ರೈಮ್ ಮಿನಿಸ್ಟರ್ ಆಗ್ಲಿಲ್ವಾ? ಅವ್ರ ಮಗಳು ಇಂದಿರಾ ಗಾಂಧಿ ಓದ್ಲಿಲ್ವಾ? ಅವರು ಪ್ರೈಮ್ ಮಿನಿಸ್ಟರ್ ಆಗ್ಲಿಲ್ವಾ? ಅವ್ರ ಮಕ್ಕಳೆಲ್ಲ ಓದಿ ಪೈಲಟ್ ಪ್ರೈಮ್ ಮಿನಿಸ್ಟರ್ ಆಗ್ಲಿಲ್ವಾ? ಕುವೆಂಪು ರಾಷ್ಟ್ರಕವಿ ಆಗಿದ್ರು ಅವ್ರ ಓದಿನಿಂದ, ಅವ್ರ ಜ್ಞಾನದಿಂದ. ವಿಶ್ವೇಶ್ವರಯ್ಯ ಓದಿ ಇಂಜಿನಿಯರ್ ಆಗಿದ್ದಕ್ಕೆ ಕನ್ನಂಬಾಡಿ ಕಟ್ಟೆ ಕಟ್ಸಿದ್ರು. ಅಂಬೇಡ್ಕರ್ ಓದಿದ್ದಕ್ಕೇನೆ ಸಂವಿಧಾನ ಬರ್ತಿದ್ರು. ಸಾವಿರಾರು ಕೋಟಿ ಹಣ ಇದ್ರು ಹಾರ್ಟ್ ಪ್ರಾಬ್ಲಮ್ ಬಂದಾಗ ಬೈಪಾಸ್ ಸರ್ಜರಿಗೆ ಓದಿರೋ ಡಾಕ್ಟರೇ ಬೇಕು. ಇಂಜಿನಿಯರ್ಸ್, ಲಾಯರ್ಸ್, ಆಡಿಟರ್ಸ್, ಸೈಂಟಿಸ್ಟ್ ಇವರೆಲ್ಲ ಇರೋದ್ರಿಂದಲೇ ಪ್ರಪಂಚ ಇರೋದು. ಇವರೆಲ್ಲ ಇಲ್ಲ ಅಂದ್ರೆ ಈ ಪ್ರಪಂಚನೇ ಇಲ್ಲ. ಈ ಜಗತ್ನಲ್ಲಿ ನಿನ್ನ ಐಡೆಂಟಿಟಿ ಏನು? ಇದು ನಮ್ಮಪ್ಪ ಕಟ್ಸಿರೋ ಮನೆ, ಇದು ನಮ್ಮಪ್ಪ ಕೊಡ್ಸಿರೋ ಕಾರು, ಇದು ನಮ್ಮಪ್ಪ ಸಾಕಿರೋ ನಾಯಿ ಅಂದ ಹಾಗೆ ಸನ್ ಆಫ್ ಗ್ರೇಟ್ ಬಿಸ್ನೆಸ್ ಮ್ಯಾನ್ ಮಿಸ್ಟರ್ ನಾರಾಯಣ್ ಅವ್ರ ಮಗ. ಅಷ್ಟೇನಾ ನಿನ್ನ ಐಡೆಂಟಿಟಿ? ಒಂದು ಮಾತಾಡಬೇಡ, ನಾಲ್ಗೆ ಕಟ್ಕೊಂಡ್ಬಿಡ್ತೀನಿ. ಏನ್ ಬಚ್ಚಿ ನೀನ್ ನೋಡ್ಕೊಂಡು ಸುಮ್ಮನೆ ನಿಂತಿದ್ಯಾ? ಹೂವನ್ನು ಸುರುಪ್ ಹಾಕ್ಬಿಡ್ತೀನಿ. ಎಲ್ಲ ಕಿತ್ತಾಕ. ಮೋತಿಲಾಲ್ ನೆಹರು ಅವ್ರಿಗೆ ಕೋಟ್ಯಾಂತರ ರೂಪಾಯಿ ಆಸ್ತಿ ಇದ್ರು ಅವ್ರ ಮಗ ಜವಾಹರ್ಲಾಲ್ ನೆಹರು ಓದ್ಲಿಲ್ವಾ? ಪ್ರೈಮ್ ಮಿನಿಸ್ಟರ್ ಆಗ್ಲಿಲ್ವಾ? ಅವ್ರ ಮಗಳು ಇಂದಿರಾ ಗಾಂಧಿ ಓದ್ಲಿಲ್ವಾ? ಅವರು ಪ್ರೈಮ್ ಮಿನಿಸ್ಟರ್ ಆಗ್ಲಿಲ್ವಾ? ಅವ್ರ ಮಕ್ಕಳೆಲ್ಲ ಓದಿ ಪೈಲಟ್ ಪ್ರೈಮ್ ಮಿನಿಸ್ಟರ್ ಆಗ್ಲಿಲ್ವಾ? ಕುವೆಂಪು ರಾಷ್ಟ್ರಕವಿ ಆಗಿದ್ದು ಅವ್ರ ಓದಿನಿಂದ, ಅವ್ರ ಜ್ಞಾನದಿಂದ. ವಿಶ್ವೇಶ್ವರಯ್ಯ ಓದಿ ಇಂಜಿನಿಯರ್ ಆಗಿದ್ದಕ್ಕೆ ಕನ್ನಂಬಾಡಿ ಕಟ್ಟೆ ಕಟ್ಸಿದ್ರು. ಅಂಬೇಡ್ಕರ್ ಓದಿದ್ದಕ್ಕೇನೆ ಸಂವಿಧಾನ ಬರ್ತಿದ್ರು. ಸಾವಿರಾರು ಕೋಟಿ ಹಣ ಇದ್ರು ಹಾರ್ಟ್ ಪ್ರಾಬ್ಲಮ್ ಬಂದಾಗ ಬೈಪಾಸ್ ಸರ್ಜರಿಗೆ ಓದಿರೋ ಡಾಕ್ಟರೇ ಬೇಕು.
ಹಾಯ್ ಅಮೃತ. ಹಾಯ್. ಅರೆ ಏನಿದ್ ಬಸ್ ನಲ್ಲಿ ಕಾರ್ ರಿಪೇರಿನಾ? ಅಲ್ಲ, ಬ್ರೈನ್ ರಿಪೇರಿ. Sit down, please.